ಸಾಮಾನ್ಯ ಯಾವುದೇ ಕಾರ್ನರ್ ಸೈಟ್ಗಳು ಮ್ಯಾಕ್ಸಿಮಮ್ ಈಕ್ವಲ್ ಮೆಜರ್ಮೆಂಟ್ ಅಲ್ಲಿ ಕಡಿಮೆ ಇರುತ್ತೆ. ಫ್ಯಾಮಿಲಿ ಇಶ್ಯೂಸ್ ಬರುತ್ತೆ, ಮೂರನೇವರಿಂದ ತೊಂದರೆಗಳಾಗುವಂಥದ್ದು ಅಥವಾ ಗಂಡ ಹೆಂಡತಿರ ಮಧ್ಯೆ ಮೂರನೇವ್ರು ಬರುವಂಥದ್ದು, ಬ್ಯಾಡ್ ಹ್ಯಾಬಿಟ್ಸು ಮತ್ತೆ ನೈಟ್ ಲೇಟ್ ಆಗಿ ಬರುವಂಥದ್ದು, ಈ ತರದ ಒಂದಷ್ಟು ಹ್ಯಾಬಿಟ್ಸ್ಗಳು ಜಾಸ್ತಿ ಆಗುವಂಥದ್ದು. ನೋಡಿ, ಇದು ಹೋಟೆಲ್ ಬಿಸ್ನೆಸ್ ಅಂತ ಬಂದಾಗ ಸೌತ್ ಈಸ್ಟ್ ಕಾರ್ನರ್ ಇಸ್ ವೆರಿ ಗುಡ್. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ನಿವೇಶನದ ಆಯ್ಕೆಯಲ್ಲಿ ಕಾರ್ನರ್ ಸೈಟ್ಸ್ ತುಂಬಾ ಒಳ್ಳೇದಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಕಾರ್ನರ್ ಸೈಟ್ ಎಷ್ಟು ಶುಭ ಫಲವನ್ನ ಕೊಡ್ತದೆ ಅಂತ ನೋಡಿ. ಸಾಮಾನ್ಯವಾಗಿ ಈ ತರದೊಂದು ಲೇಔಟ್ ಇರುತ್ತೆ. ಈ ಲೇಔಟ್ ಅಲ್ಲಿ ಇದನ್ನ ಪೂರ್ವ ಅನ್ಕೊಳ್ಳೋಣ, ಇದನ್ನ ಉತ್ತರ ಅನ್ಕೊಳ್ಳೋಣ, ಇದನ್ನ ದಕ್ಷಿಣ ಅನ್ಕೊಳ್ಳೋಣ, ಇದನ್ನ ಪಶ್ಚಿಮ ಅನ್ಕೊಳ್ಳೋಣ. ನೋಡಿ, ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟ್ ಕಾರ್ನರ್ ಬಿಟ್ಟು ಮಿಕ್ಕ ಯಾವುದೇ ಕಾರ್ನರ್ ಸೈಟ್ಗಳು ಅಷ್ಟೊಂದು ಶುಭ ಫಲವನ್ನ ಕೊಡೋದಿಲ್ಲ. ಏನಾಗುತ್ತೆ, ನಮಗೆ ಜಾಗ ಜಾಸ್ತಿ ಸಿಗುತ್ತೆ, ಸ್ಪೇಸ್ ಜಾಸ್ತಿ ಸಿಗುತ್ತೆ, ವೆಂಟಿಲೇಷನ್ ಸಿಗುತ್ತೆ, ಜಾಗ ವೇಸ್ಟ್ ಆಗಲ್ಲ ಅನ್ನುವಂಥದ್ದು ನಿಮ್ದಿರುತ್ತೆ. ಸಾಮಾನ್ಯ ಯಾವುದೇ ಕಾರ್ನರ್ ಸೈಟ್ಗಳು ಮ್ಯಾಕ್ಸಿಮಮ್ ಈಕ್ವಲ್ ಮೆಜರ್ಮೆಂಟ್ ಅಲ್ಲಿ ಕಡಿಮೆ ಇರುತ್ತೆ. ತುಂಬಾ ಕಡಿಮೆ ಸೈಟ್ಗಳು, ಎಲ್ಲೋ ಒಂದ್ ಕಡೆ ಎಕ್ಸ್ಟೆನ್ಷನ್ಸ್ ಇರುತ್ತೆ, ಎಲ್ಲೋ ಸ್ವಲ್ಪ ಬೆಳೆದಿರುತ್ತೆ, ಅಥವಾ ಸ್ವಲ್ಪ ಜಾಗ ಜಾಸ್ತಿ ಬಿಟ್ಟಿರ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ನೋಡಿ, ಬಹಳ ಮುಖ್ಯವಾಗಿ ಎಕ್ಸ್ಪೆಷಲಿ ರೆಸಿಡೆನ್ಷಿಯಲ್ ಅಂತ ಬಂದಾಗ, ಮನೆ ವಾಸ ಮಾಡ್ಲಿಕ್ಕೆ ಅಂತ ಬಂದಾಗ ಕಾರ್ನರ್ ಸೈಟ್ಗಳು ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ನೋಡಿ, ಯಾಕಂದ್ರೆ ಸೌತ್ ಈಸ್ಟ್ ಬಂದು ಒತ್ತಡ ಜಾಸ್ತಿ, ಸ್ಟ್ರೆಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ವೆಲ್ತ್ ಅನ್ನ ಕಮ್ಮಿ ಮಾಡುತ್ತೆ, ಯಾವುದಾದ್ರೂ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳನ್ನ ಇದು ನೀಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಗ್ನೇಯ ದಿಕ್ಕಲ್ಲಿ ಯಾವಾಗ ನಾವು ಫ್ಲಾಟ್ ಖರೀದಿ ಮಾಡ್ತೀವೋ ಅಲ್ಲಿ ಒಂದಷ್ಟು ಹಣಕಾಸು ಓಡಾಡಿದ್ರು ಕೂಡ ದಾಂಪತ್ಯ ಗಂಡ ಹೆಂಡ್ತಿರದು ಅಷ್ಟೊಂದು ಬಾಂಡಿಂಗ್ ಚೆನ್ನಾಗಿರೋದಿಲ್ಲ. ಇಲ್ಲ ಹೆಂಡ್ತಿ ಡಾಮಿನೇಟ್ ಆಗ್ತಾರೆ ಫುಲ್ಲು, ಇಲ್ಲ ಗಂಡ ತುಂಬಾ ಡಾಮಿನೇಟ್ ಆಗ್ತಾರೆ. ಯಾಕಂದ್ರೆ ನಾನು ಯಾವಾಗ್ಲೂ ಏನ್ ಹೇಳ್ತಿರ್ತೀನಿ, ದುಡ್ಡೊಂದೇ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಜೊತೆಗೆ ಸಂಬಂಧಗಳು ಕೂಡ ಚೆನ್ನಾಗಿರ್ಬೇಕು, ಮತ್ತು ವೆಲ್ತ್ ಕೆಡುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ನೈಋತ್ಯ ಮೂಲೆ ಅಂತ ಬಂದಾಗ ಸೇಮ್ ಟೈಮಲ್ಲಿ ಇಲ್ಲೂ ಕೂಡ ಒಂದಷ್ಟು ದುಡ್ಡು ಕಾಸು ಬರ್ಬೋದು, ಬಟ್ ಫ್ಯಾಮಿಲಿ ಇಶ್ಯೂಸ್ ಬರುತ್ತೆ, ಮೂರನೇವರಿಂದ ತೊಂದರೆಗಳಾಗುವಂಥದ್ದು, ಅಥವಾ ಗಂಡ ಹೆಂಡತಿರ ಮಧ್ಯೆ ಮೂರನೇವ್ರು ಬರುವಂಥದ್ದು, ಅಥವಾ ಫ್ಯಾಮಿಲಿ ಇಶ್ಯೂಸ್ಗಳು ಜಾಸ್ತಿ ಆಗುವಂಥದ್ದು, ಮತ್ತು ಸ್ವಲ್ಪ ಫ್ಯಾಷನಿಟಿ, ಹೊರಗಡೆ ಸುತ್ತಾಡುವಂಥದ್ದು, ಬ್ಯಾಡ್ ಹ್ಯಾಬಿಟ್ಸು, ಮತ್ತೆ ನೈಟ್ ಲೇಟ್ ಆಗಿ ಬರುವಂಥದ್ದು, ಈ ತರದ ಒಂದಷ್ಟು ಹ್ಯಾಬಿಟ್ಸ್ಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಇನ್ನು ವಾಯುವ್ಯ ಅಂತ ಬಂದಾಗ ವಾಯುವ್ಯ ಕಾರ್ನರ್ ಅಲ್ಲಿ ಏನಾಗ್ಬಿಡುತ್ತೆ, ಮೇಜರ್ ಪ್ರಾಬ್ಲಮ್ಸು, ಮಾನಸಿಕ ಖಿನ್ನತೆ, ಮಾನಸಿಕವಾದಂತಹ ಡಿಸ್ಟರ್ಬೆನ್ಸಸ್ಗಳು ಜಾಸ್ತಿ ಆಗುತ್ತೆ. ಮನೇಲಿ ಒಬ್ರು ಮಾತನ್ನ ಒಬ್ರು ಕೇಳದೆ ಇರುವಂಥದ್ದು, ಈಗೋ ಕ್ಲಾಶಸ್ ಜಾಸ್ತಿ ಆಗುವಂಥದ್ದು, ಬಾಂಡಿಂಗ್ ಕಮ್ಮಿ ಆಗುವಂಥದ್ದು, ಚಂಚಲ ಮನೋಭಾವ ಜಾಸ್ತಿ ಆಗುವಂಥದ್ದು ಆಗ್ತದೆ. ಅದರಿಂದ ನಾವು ಯಾವಾಗ್ಲೂ ಏನು ಹೇಳ್ತೀವಿ ಅಂದ್ರೆ, ಕಾರ್ನರ್ ಸೈಟ್ ಯಾವಾಗ್ಲೂ ಅಷ್ಟೊಂದು ಶುಭ ಫಲವನ್ನ ಕೊಡೋದಿಲ್ಲ. ಅದಕ್ಕೆ ನಾವು ಯಾವಾಗ್ಲೂ ಏನ್ ಹೇಳ್ತೀವಿ ಅಂದ್ರೆ, ಯಾವಾಗ್ಲೂ ಒಂದು ಲೇಔಟ್ ಅಂತ ಬಂದಾಗ ಈ 3 ಕಾರ್ನರ್ಸ್ ಗಳನ್ನ ಬಿಟ್ಟು ಪರ್ಚೇಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿ. ಇನ್ನು ಕಮರ್ಷಿಯಲ್ ಅಂತ ಬಂದಾಗ ಅಥವಾ ಹೋಟೆಲ್ ಬಿಸ್ನೆಸ್ ಅಂತ ಬಂದಾಗ, ನೋಡಿ, ಇದು ಹೋಟೆಲ್ ಬಿಸ್ನೆಸ್ ಅಂತ ಬಂದಾಗ ಸೌತ್ ಈಸ್ಟ್ ಕಾರ್ನರ್ ಇಸ್ ವೆರಿ ಗುಡ್. ಅಥವಾ ಏನೋ ಒಂದು ಬಟ್ಟೆ ವ್ಯಾಪಾರ ಮಾಡಬೇಕು ನಾನು ಅಂತ ಬಂದಾಗ ಸೌತ್ ಈಸ್ಟ್ ಕಾರ್ನರ್ ಶುಭ ಫಲವನ್ನ ಕೊಡುತ್ತೆ. ಮತ್ತೆ ಫರ್ನಿಚರ್ ಅಂಗಡಿ ಅಂತ ಬಂದಾಗ ಅದು ಶುಭ ಫಲವನ್ನ ಕೊಡುತ್ತೆ. ಅದೇ ಸೌತ್ ವೆಸ್ಟ್ ಅಂತ ಬಂದಾಗ ನಿಮಗೆ ಗ್ರಾಸರಿ ಅಂಗಡಿಗಳು ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂಥದ್ದು, ಫರ್ನಿಚರ್ ಅಂಗಡಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂಥದ್ದು, ಮತ್ತೆ ಶಾಪಿಂಗ್ ಮಾಲ್ ತುಂಬಾ, ಯಾಕಂದ್ರೆ ರಾವು ಅಂದ್ರೆ ಫ್ಯಾಷನ್ ಅಂತ, ಅದರಿಂದ ಶಾಪಿಂಗ್ ಮಾಲ್ಗಳು ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತದೆ. ಅದರಿಂದ ಈ ಎರಡೂ ಕೂಡ ಬಹಳ ಮುಖ್ಯವಾಗಿ ಬಿಸ್ನೆಸ್ ಅಂತ ಬಂದಾಗ ಓಕೆ, ಬಟ್ ರೆಸಿಡೆನ್ಷಿಯಲ್ಗೆ ಅಷ್ಟೊಂದು ಶುಭ ಫಲವನ್ನು ಕೊಡೋದಿಲ್ಲ. ಇನ್ನು ವಾಯುವ್ಯ ಕಾರ್ನರ್ ಅಂತ ಬಂದಾಗ ಇಟ್ ಇಸ್ ಹೋಟೆಲ್ ಬಿಸ್ನೆಸ್ ತುಂಬಾ ಒಳ್ಳೇದು, ನೀರಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ಸು, ಹೋಟೆಲ್ ಬಿಸ್ನೆಸ್ಸು, ಟೀ ಕಾಫಿ ಶಾಪ್ಗಳನ್ನ ಮಾಡಲಿಕ್ಕೆ ವಾಯುವ್ಯ ದಿಕ್ಕು ಶುಭ ಫಲವನ್ನ ಕೊಡ್ತದೆ. ಅದರಿಂದ ನಾವು ಕಾರ್ನರ್ ಸೈಟ್ ಅನ್ನ ತೆಗೆದುಕೊಳ್ಳಕ್ಕಿಂತ ಮುಂಚೆ, ಕಾರ್ನರ್ ಅಂದ ತಕ್ಷಣ 1-2 ಸಾವಿರ ರೂಪಾಯಿ ಜಾಸ್ತಿ ಕೊಟ್ಬಿಡೋಣ, ನಮ್ಗೊಂದು
ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ ಅನ್ನುವಂಥ ರೀತಿಯಲ್ಲಿ ಆಗ್ತಿರುತ್ತೆ. ಅದರಿಂದ ದಯವಿಟ್ಟು ಬೇಡ. ಈ ಥರ ತೆಗೆದುಕೊಳ್ಳೋದ್ರಿಂದ ಕೂಡ ನಮಗೆ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ನೋಡಿ, ಈ ಸೌತ್ ಈಸ್ಟು ಮತ್ತು ನಾರ್ತ್ ವೆಸ್ಟ್ ಇದೆಯಲ್ಲ, ಯಾವ ಥರ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದರೆ ಖರ್ಚು. ಎಕ್ಸಾಂಪಲ್, ನಡ್ಕೊಂಡು ಹೋಗ್ತಿರ್ತೀರ, ಬಿದ್ದುಬಿಟ್ಟು ಫ್ರ್ಯಾಕ್ಚರ್ ಆಗಿಬಿಡುತ್ತೆ, ಅದಕ್ಕೆ ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ಬರುವಂಥದ್ದು. ಮತ್ತು ಯಾರಿಗೋ ದುಡ್ಡು ಕೊಟ್ಟಿರ್ತೀವಿ, ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಡುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಯಿಲೆಗಳು ಬಂದ್ಬಿಡುವಂಥದ್ದು, ರಸ್ತೆಯಲ್ಲಿ ಹೋಗುವಾಗ ಅಪಘಾತ ಆಗುವಂಥದ್ದು, ಈ ಥರ ಇನ್ಸಿಡೆಂಟ್ಸ್ಗಳು ಜಾಸ್ತಿ ನಡೀತಾ ಇರುತ್ತೆ ಲೈಫಲ್ಲಿ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂತಂದರೆ, ಆದಷ್ಟು ಕಾರ್ನರ್ ಸೈಟ್ಗಳನ್ನು ಬಿಸ್ನೆಸ್ ವ್ಯವಹಾರದ ಅನುಕೂಲಕ್ಕೋಸ್ಕರ ಬಳಸಿ. ಬೇರೆದು ರೆಸಿಡೆನ್ಷಿಯಲ್ ಅಂತ ಬಂದಾಗ ನೀವು ಕಾರ್ನರ್ಗಳನ್ನು ಬಿಟ್ಟು ಬೇರೆ ಸೈಟ್ಗಳನ್ನು ವಾಸ್ತು ಪ್ರಕಾರ ವಾತಾವರಣ ಇರುವಂತಹ ಸೈಟ್ಗಳನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ನಿಮ್ಮ ಮೇಲಿರಲಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ. ನಿಮಗೆ ಹೆಚ್ಚಿನ ವಾಸ್ತು ಸಲಹೆ ಬೇಕು ಅಂದರೆ ಭೇಟಿ ಮಾಡಿ. ಜೊತೆಗೆ ಎಲ್ಲ ಸಂಚಿಕೆಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.